ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಿತಾಸ್ ಡೈಲಿ ರೂಟೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಅಷ್ಟೇ ಕೇಳ್ಕೊಳ್ಳೋದು, ಏನು ಕೇಳ್ಕೊಳ್ಳಲ್ಲ. ಇವತ್ತು ನಾನು ಡೈರೆಕ್ಟ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಒಂದು ವೀಡಿಯೋನೂ ಮಾಡೇ ಇರಲಿಲ್ಲ. ಅದಕ್ಕೆ ಇವತ್ತು ನಮ್ಮ ಚಿಕ್ಕಪ್ಪನ ಮಗಂದು ಎಂಗೇಜ್ಮೆಂಟ್ ಇತ್ತು. ಅದನ್ನು ಮುಗಿಸ್ಕೊಂಡ್ಬಂದು ಹಂಗೆ ಸುಮ್ಮನೆ ಕೂತಿದ್ದೆ. ಆವಾಗ ನಿನ್ನೆ ಯಾರೋ ಗಿಣ್ಣಾಲು ಕೊಟ್ಟಿದ್ದರು. ಅದನ್ನು ಮಾಡಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ರಾತ್ರಿಗೆ ಅಡುಗೆ ಮಾಡಬೇಕು, ಸ್ವಲ್ಪ ಸಾಂಬಾರಿತ್ತು. ಅದಕ್ಕೆ ರಾತ್ರಿಗೆ ಯಾರು ಮಾಡೋದು, ಇವಾಗಲೇ ಮಾಡಿಬಿಡೋದು, ಫ್ರೀ ಇದ್ದೀನಲ್ವ ಅಂತ ಇವಾಗಲೇ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಇದು ನಂದು ಕುಕ್ಕಿಂಗ್ ಬ್ಲಾಗ್. ಪ್ಲೀಸ್ ಸಪೋರ್ಟ್ ಮಾಡಿ. ಗಿಣ್ಣು ಮಾಡಿರೋ ವೀಡಿಯೋನ ಹಾಕ್ತೀನಿ. ಇದ್ರ ಜೊತೆಗೇ ನನಗೆ ನೀಟಾಗಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಬರ್ತಾಯಿಲ್ಲ. ಅದಕ್ಕೆ ಒಂದೊಂದು ವೀಡಿಯೋದಲ್ಲಿ ವಾಯ್ಸೇ ಬರೋಲ್ಲ, ಕಟ್ ಆಗಿಬಿಡುತ್ತೆ. ಹಂಗಾಗಿ ಎಷ್ಟೋ ವೀಡಿಯೋ ಅಪ್ಲೋಡೇ ಮಾಡಿಲ್ಲ. ಅದು ಅಲ್ಲದೆ ಈ ವಾರ ತುಂಬ ಬ್ಯುಸಿ ಆಗಿಬಿಟ್ಟಿದೆ. ಅಂದರೆ ಫಂಕ್ಷನ್ಗಳು ಜಾಸ್ತಿ ಇತ್ತು. ಶುಕ್ರವಾರ ನಮ್ಮ ಅಪ್ಪರ ಮನೆ ಕತೆ ಓದಿಸಿದ್ರು, ಶನಿ ಕತೆ. ನೆಕ್ಸ್ಟು ಶನಿವಾರ ಅಲ್ಲೇ ಇದ್ದು ಭಾನುವಾರ ಬಂದ್ವಿ. ನೆಕ್ಸ್ಟು ಸೋಮವಾರ ದೊಡ್ಡಯ್ಯನ ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ತೂ ಸ್ವಲ್ಪ ಬ್ಯುಸಿನೇ. ಇನ್ನು ಮಂಗಳವಾರ ಸಾಸ್ಲಿಗೆ ಹೋಗಿದ್ವಿ. ಅದ್ರದ್ದು ವೀಡಿಯೋ ಮಾಡ್ಕೊಬಂದಿದ್ದೀನಿ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಅಪ್ಲೋಡ್ ಮಾಡಬೇಕು, ಅದು ಆಗಿಲ್ಲ. ಇನ್ನು ಬುಧವಾರ ಸ್ವಲ್ಪ ಹೊಲ್ದ ಹತ್ರ ಕೆಲಸ ಇತ್ತು, ಮೂಲಂಗಿ ಕೇಳೋಕ್ಕೆ ಹೋಗಿದ್ವಿ. ಆವತ್ತು ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ 10 ಗಂಟೆಗೆ ಹೋಗಿ ಮನೆಗೆ ಬಂದಿದ್ದೆ 5 ಗಂಟೆ. ಅಲ್ಲಿಂದ ಬಂದು ಸ್ನಾನ ಮಾಡ್ಕೊಂಡು ನಮ್ಮೂರಿಗೆ ಭಾಗವಂತರು ಬಂದಿದ್ರು ಅಂತ ಅಲ್ಲಿ ಹೊಂಟೋದೆ. ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸಾಧ್ಯ ಆದರೆ ಶಾರ್ಟ್ಸಲ್ಲಿ ಹಾಕ್ತೀನಿ. ಶಾರ್ಟ್ಸ್ ಮಾಡಿಬಿಟ್ಟು ಇನ್ನು ನೆಕ್ಸ್ಟು ಗುರುವಾರ ಜಾತ್ರೆ ಇತ್ತು, ಹನುಮಂತರಾಯನ ಜಾತ್ರೆ. ಅದನ್ನು ವೀಡಿಯೋ ಮಾಡ್ಕೊಬಂದಿದ್ದೀನಿ, ಬಟ್ ಅದನ್ನೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇನ್ನು ನೆಕ್ಸ್ಟು ಶುಕ್ರವಾರ ಏನಿಲ್ಲ, ಮನೆ ಹತ್ರ ಇದ್ದೆ, ಬಟ್ ವೀಡಿಯೋ ಮಾಡೋಕ್ಕಷ್ಟು ಫ್ರೀ ಇರಲಿಲ್ಲ, ಸುಮ್ಮನಾದೆ. ಇನ್ನು ಶನಿವಾರ ಮಾಮೂಲಿ ನಮ್ಮದು ಶನಿವಾರ ವಾರ ಆಗಿರೋದ್ರಿಂದ ಅವತ್ತು ನನಗೇನೂ ಮಾಡೋಕ್ಕಾಗಲ್ಲ. ಬರೀ ಮನೆ ಕೆಲಸ, ಅಡುಗೆ, ವಾರ, ದೇವ್ರ ಮನೆ ಕೆಲಸ, ಎಡೆ ಇಡೋದು ಇದೇ ಆಗುತ್ತೆ ಶನಿವಾರ. ಇವತ್ತು ಭಾನುವಾರ. ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನೋಡೋಣ, ಸಾಧ್ಯ ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಇವಾಗ ಗಿಣ್ಣು ಮಾಡಿರೋ ವೀಡಿಯೋನ ಇದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡಿ ಹಾಕ್ತೀನಿ. ನೋಡಿ ಏನು ಅನ್ನಿಸ್ತು ಅಂತ. ನಾನು ಗಿಣ್ಣು ಮಾಡ್ತಾರೋ ವೀಡಿಯೋನ ಏನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಗಿಣ್ಣು ಮಾಡೋಕ್ಕೆ ಗೊತ್ತಿರಲಿಲ್ಲ. ಫಸ್ಟು ಮದುವೆಗಿಂತ ಮುಂಚೆ ಗಿಣ್ಣು ಮಾಡೋಕ್ಕೆ ಗೊತ್ತಿರಲಿಲ್ಲ ನನಗೆ. ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ನಮ್ಮ ಅತ್ತಿಗೆ ಮಾಡ್ಕೊಳ್ಳೋರು ಮನೇಲಿ. ಇಲ್ಲಿ ಮದುವೆ ಆದಮೇಲೂ ಫಸ್ಟು ನಮ್ಮಮ್ಮ ಮಾಡ್ತಿದ್ರು, ಅಂದರೆ ನಮ್ಮ ಅತ್ತೆ. ಅವರು ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಮಾಡೋಕ್ಕೆ ಆಯ್ತಿರಲಿಲ್ಲ. ಅಂದರೆ ಗೊತ್ತಾಗ್ತಿಲ್ಲ. ಫೋನ್ ಮಾಡಿ ಕೇಳ್ಕೊಳ್ಳಿವೆ, ಬಟ್ ಫೋನ್ ಮಾಡಿ ಕೇಳೋಕ್ಕಿಂತ ಮುಂಚೆ ಯೂಟ್ಯೂಬ್ ನೋಡಿ ಮಾಡೋಣ ಅಂದ್ಬಿಟ್ಟು ಯೂಟ್ಯೂಬ್ ಓಪನ್ ಮಾಡಿದ್ರೆ ಅದು ಹಲ್ವಾ ಥರ ಮಾಡ್ತಾರಲ್ವ ಗಿಣ್ಣು, ಆ ಥರ ಬರ್ತಿತ್ತು. ಮಾಮೂಲಿ ನಾವು ಹಳ್ಳಿ ಕಡೆ ಮಾಡ್ತೀವಲ್ವ ಅನ್ನದ ಥರ, ಅದು ಬತ್ತನೇ ಇರಲಿಲ್ಲ. ಎಷ್ಟೋ ರೀತಿ ಹಳ್ಳಿ ಶೈಲಿದು ಏನೇನೋ ಹೊಡಿತಿದೆ, ಹಂಗಾದರೂ ಬತ್ತನೇ ಇರ್ತಿರಲಿಲ್ಲ. ಅದಕ್ಕೆ ನಾನೇ ವೀಡಿಯೋ ಮಾಡಿ ಹಾಕೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ನೆನ್ನೆ ತಂದು ಕೊಟ್ಟಿದ್ರು ಬೆಳಿಗ್ಗೆನೇ ಹಾಲನ್ನ, ಅದಕ್ಕೆ ಒಂದು ಅಚ್ಚು ಬೆಲ್ಲ ಹಾಕ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ. ನೆನ್ನೆ ಬೆಳಿಗ್ಗೆ ಹಾಲನ್ನ, ಅಂದರೆ ಶನಿವಾರ ಬೆಳಿಗ್ಗೆ ಕೊಟ್ಟಿರೋ ಹಾಲನ್ನ ಭಾನುವಾರ ಸಾಯಂಕಾಲ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿದೆ. ಅದಕ್ಕೇ ಒಂಥರ ಮೇಲ್ಗಡೆ ಎಪ್ಪು ಕಟ್ದಂಗೆ ಮೊಸರು ಥರ ಆಗಿ, ಕೆಳಗಡೆ ನೀರಿದ್ದರೆ ಅದನ್ನು ನೀರು ಚೆಲ್ಬಿಡಿ. ಆಮೇಲೆ ಎಪ್ಪು ಥರ ಇರುತ್ತಲ್ವ ಮೊಸರು ಥರ, ಅದನ್ನು ಚೆನ್ನಾಗಿ ಕೈಯಲ್ಲೇ ಕಿವುಚ್ಬಿಟ್ಟು ಆಮೇಲೆ ಕಾಯಕ್ಕಿಡಿ. ನೀರು ಜೊತೆನೇ ಇಟ್ಬಿಟ್ರೆ ಅದು ಹಾಲು ಸ್ಮೆಲ್ ಬಂದುಬಿಡುತ್ತೆ, ಮತ್ತು ಒಡೊಡ್ಕ್ಳು ಥರ ಆಗ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಅದಕ್ಕೇ ಇದೇನು ಆ ಥರ ಆಗಿರಲಿಲ್ಲ. ಅದನ್ನು ಕೈಯಲ್ಲಿ ಹಂಗೆ ಚೆನ್ನಾಗಿ ಕಿವುಚ್ಬಿಟ್ಟು ಕಾಯಕ್ಕಿಟ್ಟೆ. ಇದನ್ನು ಕೈ ಆಡ್ತಾನೆ ಇರಬೇಕು ಫಸ್ಟು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇಲ್ಲಾಂದರೆ ಅದು ಅದೇ ಹೇಳಿದ್ನಲ್ಲ, ಒಂಥರ ಮೊಸರು ಹಾಲು ಹೊಡ್ಕೊಂಡಾಗ ಎಪ್ಪು ಥರ ಆಗ್ಬಿಡುತ್ತಲ್ವ, ಆ ಥರ ಆಗ್ಬಿಡುತ್ತೆ. ಆ ಥರ ಆದರೆ ಗಿಣ್ಣು ಚೆನ್ನಾಗಿರಲ್ಲ, ಒಂಥರ ಬರೀ ಬೆಲ್ಲನ ತಿಂದಂಗೆ ಆಗುತ್ತೆ. ಅದಕ್ಕೇ ಹಾಲನ್ನ ಸ್ವಲ್ಪ ಕಿವುಚ್ಬಿಟ್ಟು ಚೆನ್ನಾಗಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಅಥವಾ
ಸಣ್ಣ ಉರಿಲಿ ಚೆನ್ನಾಗಿ ಮಿನಿಮಮ್ ಹಾಫ್ ಆನ್ ಅವರ್ ಕಾಯಿಸ್ಬೇಕು. ಯಾಕಂದರೆ ಹಾಲಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಿ ಗಿಣ್ಣು ಹಾಲಿನ ಘಮ ಬರಬೇಕು. ಆ ಥರ ಇವಾಗ ಒಂದು ಇಟ್ಟಿದೆ ಹೇಳಿ. ಈಗ ಪಾವ್ ಅಕ್ಕಿ ಹಾಕ್ತಾರೋದ್ರಿಂದ ಇನ್ನೊಂದು ಹಚ್ಚು ತೊಗೋತಾ ಇದ್ದೀನಿ. ಒಂದು ಹಚ್ಚು ಹಾಕಲಿಲ್ಲ ನಾನು, ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ನನ್ನ ಮಗ ಟೊಮೊಟೊ ಎಲ್ಲ ತೊಗೊಂಡು ಕಿವುಚುತ್ತಾ ಬಂದು ತಳ್ತಾ ಅಂಡಿಕೆ ಬಿಡಿಲಿಟ್ಟಿ ಅಂತ ಅಂಥದ್ರಲ್ಲೂ ಅದು ಕಾಣಿಸ್ಬಿಡುತ್ತೋ ಕಿವುಚಿದ ಅದರಲ್ಲಿ ಈ ಕಡೆ ಬೆಲ್ಲನ ಹಾಕಿದೆ. ಅಂದರೆ ಒಂದು ಮುಕ್ಕಾಲು ಹಚ್ಚಷ್ಟು ಹಾಕಿದ್ದೀನಿ, ನೋಡೋಣ ಸಿಪ್ಪೆ ಇದ್ದರೆ ನೋಡ್ಕೊಳ್ಳೋಣ ಅಂತ. ಬೆಲ್ಲ ಆಮೇಲೆ ಅನ್ನ ಹಾಕೋಣ. ಈ ಕಡೆ ಅನ್ನನೂ ಒಂದು 3 ವಿಷಲ್ ಕೂಗಿಸಿದ್ದೀನಿ. ಅನ್ನ ಎಲ್ಲ ಕೂಗಿದ್ಮೇಲೆ ಆಗಿ ಆಮೇಲೆ ಬಂದ್ಬಿಟ್ಟು ಅನ್ನ ವಿಡಿಯೋ ಅದು ಅದಕ್ಕೆ ಕೊಡೋಷ್ಟು ಆಗಲಿಲ್ಲ. ಅದಕ್ಕೆ ಇದೀನಿ ಬಾಯಲ್ಲಿ ಒಂದು ಪಾವ್ ಅಕ್ಕಿಗೆ ಮಾಡಿದ್ರೆ ಅದು ಚೆನ್ನಾಗಿ ಕೂಗಬೇಕು. ಸೊ ಅದಕ್ಕೆ ಲೋಟ ಅಕ್ಕಿಗೆ ಲೋಟ ಅನ್ನಕ್ಕಿಟ್ಟಿದ್ದೀನಿ. ಈ ಕಡೆ ಹಾಲು ಚೆನ್ನಾಗಿ ಕುದಿ ಬಂದಿತ್ತು. ಹಾಲು ಚೆನ್ನಾಗಿ ಬೆಲ್ಲನೂ ಹಾಕಿ ಬೆಲ್ಲನೂ ಕರಗಿದ್ದು ಚೆನ್ನಾಗಿ ಕಾಯ್ದ ಮೇಲೇ ಅದ್ರ ಘಮ ಬರೋದು. ಅದ್ರ ಘಮ ಬರುವಾಗಲೇ ಗೊತ್ತಾಗ್ಬಿಡುತ್ತೆ ಗಿಣ್ಣು ಚೆನ್ನಾಗಾಗುತ್ತೆ ಅಂತ. ಆಮೇಲೆ ನೆಕ್ಸ್ಟು ಹಾಕಿಟ್ಟು ಚೆನ್ನಾಗಿ ಕಾಯ್ತಿತ್ತಲ್ವ, ಕಾಯಿ ತುರ್ಕೊಳ್ಳೋಣ. ಕಾಯಿ ಹೊಡೆದು ಮಗ ಕಾಯಿಗಳು ನೋಡಿದ ತಕ್ಷಣ ತುರಮಣೆ ತೊಗೊಂಡು ಕೂತಿದ್ದಾನೆ. ಈಗ ಕಾಯಿನ ಒಂದು ಹೋಳು ಹಾಕಲ್ಲ, ಯಾಕಂದರೆ ಒಂದೇ ಪಾವು ಮಾಡ್ತಾ ಇರೋದ್ರಿಂದ ನಾನು 2 ತುರಿದಿಟ್ಕೊಂಡು ಕಾಯಿನ ಎತ್ತಿಟ್ಬಿಡ್ತೀನಿ. ಹಾಗೆ ಹೋಳಲ್ಲೇ ಇಟ್ಟರೆ ಕಾಯಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೇ ತುರಿದಿಟ್ಬಿಟ್ಟು ಎಷ್ಟು ಬೇಕು ಹಾಕೊಂಡು ಆಮೇಲೆ ಮಿಕ್ಸಿ ಎತ್ತಿಟ್ಕೊಂತ. ಈಗ ನೋಡಿ ಹಾಲು ಚೆನ್ನಾಗಿ ಕಾಯ್ದಿದೆ. ಅದು ಎಷ್ಟು ಅಂದರೆ ಆಲ್ಮೋಸ್ಟು ಸ್ವಲ್ಪ ಹಾಲು ಹಾಕಬೇಕು. ಲೀಟ್ರ್ ಹಾಲು ಒಂದು ಮುಕ್ಕಾಲು ಹಾಲು ಇಲ್ಲ ಅರ್ಧ ಲೀಟ್ರ್ ಆದರೆ ತೀರ ಗಟ್ಟಿಯಾಗ್ಬಿಡುತ್ತೆ. ಒಂದು ಮುಕ್ಕಾಲು ಲೀಟ್ರ್ ಹಾಲು ಆಗೋಷ್ಟು ಕಾಯಿಸ್ಬೇಕು. ಅದು ಸ್ವಲ್ಪ ನೀರು ಥರ ಇರುತ್ತೆ. ಅದು ಚೆನ್ನಾಗಿ ಕಾಯೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ ಆಗಲಿ ಅದೇನೂ ಆಗಲ್ಲ. ಅದಕ್ಕೇ ಈಗ ನೋಡಿ ಹಾಲು ಚೆನ್ನಾಗಿ ಕಾಯ್ದಿದೆ. ಈ ಕಡೆ ಉರಿಗೇ ಇಟ್ಕೊಂಡೆ. ಅನ್ನನೂ ಆಗಿದೆ. ಯಾಕಪ್ಪ ವಾಯ್ಸ್ ನಿಲ್ಲಿಸ್ದೆ ಅಂದರೆ ಅದು ವೀಡಿಯೋ ಮಧ್ಯೆ ಹಾಕ್ಬಿಟ್ಟಿದ್ದೀನಿ, ನೋಡಿಕೊಂಡೇ ಇಲ್ಲ. ವಾಯ್ಸ್ ಓವರ್ ಕೊಡುವಾಗಲೇ ನೋಡಿದ್ದು. ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಈಗ ಅನ್ನನೂ ಹಾಕ್ಬಿಟ್ಟು ನೀಟಾಗಿ ತಿರುಗ್ಕೊಂಡಿದ್ದೀನಿ. ಈಗ ಏಲಕ್ಕಿ ಕೆಚ್ಚಿದ್ದೀನಲ್ವ, ಏಲಕ್ಕಿನೂ ಹಾಕ್ಕೊಳ್ಳೋಣ. ಏಲಕ್ಕಿ ಹಾಕ್ಕೊಂಡು ಅದ್ರ ಜೊತೆಗೆ ಕಾಯಿ ತುರಿ ಒಂದು ಮೀಡಿಯಮ್ಮಾಗಿ ಒಂದು ಅರ್ಧ ಹೋಳು ಅಥವಾ ಸಣ್ಣ ಹೋಳಾದರೆ ಒಂದು ಹೋಳು ಹಾಕ್ಕೊಳ್ಳೋಣ. ಗಿಣ್ಣು ಮಾಡೋದೇನು ಕಷ್ಟವೇ ಅಲ್ಲ. ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದಕ್ಕೆ ನೆಕ್ಸ್ಟ್ ಹಾಲು ಚೆನ್ನಾಗಿ ಕಾಯ್ದಮೇಲೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅನ್ನನ ಚೆನ್ನಾಗಿ ಬೇಯಿಸ್ಕೊಂಡು ಸಪ್ರೇಟು ಹಾಲು ಎಲ್ಲ ಕಾಯ್ದಮೇಲೆ ಅನ್ನ ಹಾಕ್ಕೊಂಡು ಏಲಕ್ಕಿ ಶುಂಠಿ ಕಾಯಿ ತುರಿ ಹಾಕ್ಕೊಂಡು ತಿರುಗಿದ್ರೆ ಮುಗೀತು. ಏನು ಕಷ್ಟವೇ ಅಲ್ಲ. ಬಟ್ ಅದು ತಾಳ್ಮೆ ಇರಬೇಕು, ಯಾಕಂದರೆ ಹಾಲು ಚೆನ್ನಾಗಿ ಕಾಯಬೇಕಲ್ವ. ಸೊ ತಾಳ್ಮೆ ಇರಬೇಕು ಅದಕ್ಕೆ. ನಾನು ಆಲ್ಮೋಸ್ಟು 5 ಗಂಟೆಗೇನೋ ಹಚ್ಚಿದ್ದು ಗ್ಯಾಸ್ನ. 6 ಗಂಟೆ ತನಕ ಅಂದರೆ 5:30 ತನಕ ಹಾಲು ಕಾಯಿಸಿದ್ದೀನಿ. ನೆಕ್ಸ್ಟ್ ಎಲ್ಲ ಹಾಲು ಚೆನ್ನಾಗಿ ಕಾಯಬೇಕು ಅಂದರೆ ಬೇಕು 1 ಅವರು. ಈಗ ನೋಡಿ ರೆಡಿಯಾಗಿದೆ. ಅವಾಗೆಲ್ಲ ನಮ್ಮ ಗಿಣ್ಣು ಕೊಡ್ತಿದ್ರು ನಮ್ಮ ಅಣ್ಣಂದಿರೆಲ್ಲ. ಅವರು 4 ದಿನ 5 ದಿನ ತನಕ ಹಾಲು ಇಟ್ಕೊತಿದ್ರು ಕರ್ದಂಗೆ. ನಾವು ಒಂದು ಟೈಮ್ ಹಾಲು ಮಾಡೋಕ್ಕೆ ಕಷ್ಟ ಇವಾಗ. ಅದು ಅಲ್ಲದೆ ನಮ್ಮ ಮನೆ ಹಸು ಎಮ್ಮೆ ಏನೂ ಇಲ್ಲದೆ ಇರೋದ್ರಿಂದ ಯಾರಾದರೂ ಕೊಟ್ಟಾಗ ಈಸ್ಕೊಂಡು ಮಾಡ್ಕೊತೀವಿ. ಈಗ ರೆಡಿಯಾಗಿದೆ. ಸಿಹಿ ಕರೆಕ್ಟಾಗಿ ಆಯಿತಾ ಹೆಂಗೆ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ.
ಸಿಹಿ ಸಪ್ಪೆ ಆಗಿದ್ದರೆ ಸ್ವಲ್ಪ ಬೆಲ್ಲಕ್ಕೆ ಹೆಚ್ಚಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಹಿ ಸರಿ ಇದ್ದರೆ ಸಾಕು, ಏನಾಗಲ್ಲ. ಇದಕ್ಕೆ ಒಬ್ಬೊಬ್ಬರು ಕಡಲೆಪುರಿ ಅಂದರೆ ತೆಳ್ಳಗಾದರೆ ಕಡಲೆಪುರಿ ಹಾಕೋತಾರೆ, ಇಲ್ಲ ಹುರ್ಗಡ್ಲೆ ಪುಡಿ ಮಾಡ್ಬಿಟ್ಟು ಹಾಕೋತಾರೆ, ಒಬ್ಬೊಬ್ಬರು ಅವಲಕ್ಕಿ ಹಾಕೋತಾರೆ, ಮತ್ತು ಗೋಡಂಬಿ ದ್ರಾಕ್ಷಿನೂ ಹಾಕ್ತಾರೆ. ನಾನು ಏನೂ ಹಾಕಿಲ್ಲ, ಯಾಕಂದರೆ ಹಾಲು ಕೊಟ್ಟರಲ್ಲ ಅವರು ಅವ್ರಿಗೋಸಿ ಮಡಿಕೊಂಡು ನಮಗೋಸಿ ಕೊಟ್ಟಿದ್ರು. ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ನಾನು ಒಂದೇ ಪಾವು ಹಾಕ್ಬಿಟ್ಟು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಟ್ರೈ ಮಾಡಿ. ಥ್ಯಾಂಕ್ ಯು. ಮತ್ತು ಏನು ಹೇಳೋದಿಲ್ಲ, ಸಪ್ ಮಾಡಿ ಅಷ್ಟೇ, ಏನು ಕೇಳಿಲ್ಲ. ಬಾಯ್.